ವಾಟರ್ ರೈಡ್ಸ್, ವಾಟರ್ ಪೂಲ್, ಅಡ್ವೆಂಚರಸ್ ಗೇಮ್ಸ್ಗಳಲ್ಲಿ ಆಟ ಆಡ್ತಾ ವಂಡರ್ಲಾದಲ್ಲಿ ನಾವು ಎಂಜಾಯ್ ಮಾಡ್ತಾ ಇದ್ದೇವೆ. ನಮ್ಮ ಈ ವಂಡರ್ಲಾದ ಪಯಣವನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ನಾನು ಬಂದಿದ್ದೇನೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೇನೆ. ವಂಡರ್ಲಾ ಇಂಡಿಯಾದ ಲಾರ್ಜೆಸ್ಟ್ ಅಮ್ಯೂಸ್ಮೆಂಟ್ ಪಾರ್ಕ್ಗಳಲ್ಲಿ ಒಂದಾಗಿದೆ. ವಂಡರ್ಲಾದ ಒಳಗಡೆ ಏನೆಲ್ಲ ಇದೆ ಅಂತ ತಿಳ್ಕೊಳ್ಳೋದಾದರೆ, ಇಲ್ಲಿ ರೆಸಾರ್ಟ್, ಅಮ್ಯೂಸ್ಮೆಂಟ್ ಪಾರ್ಕ್, 4 ಟೈಪ್ಸ್ ರೆಸ್ಟೋರೆಂಟ್ಗಳು ಕೂಡ ಇಲ್ಲಿದೆ. ನೀವು ಪ್ಯೂರ್ ವೆಜಿಟೇರಿಯನ್ ಆಗಿದ್ದರೆ ಪ್ಯೂರ್ ವೆಜ್ ಫುಡ್ ಕೂಡ ಇಲ್ಲಿ ಸಿಗುತ್ತೆ. ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್, 4 ವೆರೈಟೀಸ್ ವಾಟರ್ ಪೂಲ್ಸ್, ವಾಟರ್ ಗೇಮ್ಸ್ ಕೂಡ ಇಲ್ಲಿದೆ. ಹಾಗೆಯೇ ಇಲ್ಲಿ 4 ವೀಲರ್ ಹಾಗೆ 2 ವೀಲರ್ ಪಾರ್ಕಿಂಗ್ ಏರಿಯಾ ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಫ್ರೀ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇಲ್ಲಿದೆ. ನಾವು ಟಿಕೆಟನ್ನು ಆನ್ಲೈನಲ್ಲಿ ಮೊದಲೇ ಬುಕ್ ಮಾಡಿದ್ವಿ. ಟಿಕೆಟ್ ಅಮೌಂಟನ್ನು ನಾನಿಲ್ಲಿ ಹಾಕಿದ್ದೀನಿ. ಫಾಸ್ಟ್ ಟ್ರ್ಯಾಕ್ ಮತ್ತು ರೆಗ್ಯುಲರ್ ಟಿಕೆಟ್ ಅಂತ 2 ಟೈಪಲ್ಲಿ ಟಿಕೆಟ್ ಬುಕ್ ಮಾಡೋ ಆಪ್ಷನ್ ಇದೆ. ಫಾಸ್ಟ್ ಟ್ರ್ಯಾಕ್ ಟಿಕೆಟ್ ಅಮೌಂಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹೆಚ್ಚಾಗಿ ಎಲ್ಲರೂ ರೆಗ್ಯುಲರಲ್ಲಿ ಟಿಕೆಟನ್ನು ಬುಕ್ ಮಾಡ್ತಾರೆ. ಆದರೆ ನಿಮಗೆ ಒಂದೇ ದಿನದಲ್ಲಿ ಬೇಗ ಎಲ್ಲ ಗೇಮ್ಸನ್ನು ಕವರ್ ಮಾಡಬೇಕು ಅಂತಿದ್ದರೆ ಫಾಸ್ಟ್ ಟ್ರ್ಯಾಕ್ ಟಿಕೆಟನ್ನೇ ತಗೊಳ್ಳಿ. ಇಲ್ಲಿ ಆದ್ಯ ಮತ್ತು ಅವಳಪ್ಪ ಫಾಸ್ಟ್ ಟ್ರ್ಯಾಕ್ ಟಿಕೆಟನ್ನು ತಗೊಂಡಿದ್ದಾರೆ. ನಾನು ರೆಗ್ಯುಲರ್ ಟಿಕೆಟನ್ನು ತಗೊಂಡಿದ್ದೀನಿ. ರೆಗ್ಯುಲರ್ ಟಿಕೆಟನ್ನು ನೀವು ತಗೊಂಡ್ರೆ ಎಲ್ಲ ಗೇಮ್ಸಿಗೂ ಸ್ವಲ್ಪ ಜಾಸ್ತಿ ಹೊತ್ತು ಕ್ಯೂ ನಿಲ್ಲಬೇಕಾಗುತ್ತೆ. ನಾನಿಲ್ಲಿ ಬರೀ ವಾಟರ್ ಗೇಮ್ಸನ್ನು ಮಾತ್ರ ಆಡಿರೋದ್ರಿಂದ ರೆಗ್ಯುಲರ್ ಟಿಕೆಟನ್ನು ಚೂಸ್ ಮಾಡಿದೆ. ಆ್ಯಕ್ಚುಲಿ ನಾವು ವಂಡರ್ಲಾಕ್ಕೆ ಹೋಗಿದ್ದು ಮೇ ಮಂತಲ್ಲಿ. ನಂಗೆ ಅಷ್ಟೊಂದು ಫ್ರೀ ಟೈಮ್ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ರಿಸೆಪ್ಷನ್ ಏರಿಯಾದಲ್ಲಿ ಫೋಟೋ ಸೆಷನ್ ಮಾಡಿಸ್ಕೊಳ್ತಾ ಇದ್ವಿ. ನಾವು ಹೋದ ದಿವಸ ಇಲ್ಲಿ ಈ ಥರ ಬ್ಯಾಂಡ್ ವೆಲ್ಕಮ್ ಇತ್ತು. ಅದೇ ಅವಳಪ್ಪನ ಜೊತೆಲಿ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಓಪನ್ ಆಗೋದು ಇದು 11 AM, ಆದರೆ 10:30 ಒಳಗಡೆ ಬಿಡ್ತಾರೆ. ಚೆನ್ನಾಗಿರುವಂಥ ಲಾಕರ್ ಫೆಸಿಲಿಟಿ ಕೂಡ ಇಲ್ಲಿದೆ. ಸೇಫಾಗಿ ನಿಮ್ಮ ವಸ್ತುಗಳನ್ನು ನೀವಿಲ್ಲಿ ಲಾಕರ್ ರೂಮಲ್ಲಿ ಲಾಕ್ ಮಾಡಿಕೊಂಡು ಹೋಗ್ಬೋದು. ವಂಡರ್ಲಾದ ಮ್ಯಾಪನ್ನು ನಾನಿಲ್ಲಿ ಹಾಕಿದ್ದೇನೆ. ನಿಮ್ಮ ಕೈಯಲ್ಲೂ ಕೂಡ ಈ ಥರ ಒಂದು ಮ್ಯಾಪನ್ನು ಕೊಡ್ತಾರೆ. ಇದರಿಂದಾಗಿ ನೀವು ತುಂಬ ಸುಲಭವಾಗಿ ಇಲ್ಲಿ ಯಾವ ಗೇಮ್ಸ್ ಇದೆ ಅಂತ ತಿಳ್ಕೊಳ್ಬೋದು. ಡ್ರೆಸ್ ಕೋಡ್ ಕೂಡ ಇಲ್ಲಿದೆ. ನೀವು ಸಿಂಥೆಟಿಕ್ ಅಥವಾ ನೈಲಾನ್ ಮೆಟೀರಿಯಲ್ ಇರುವಂಥ ಡ್ರೆಸ್ಸನ್ನೇ ಇಲ್ಲಿ ಹಾಕ್ಕೋಬೇಕು. ಕಾಟನ್ ಬ್ಲೆಂಡ್ ಅಥವಾ ಕಾಟನ್ ಸಾರಿ ಆ ಥರ ಯಾವುದು ಸಾರಿ ಚೂಡಿದಾರ್ ಆ ಥರ ಡ್ರೆಸ್ಸನ್ನು ಇಲ್ಲಿ ಹಾಕೋದಿಲ್ಲ. ಇದು ವಂಡರ್ಲಾದ ಫಸ್ಟ್ ರೈಡ್, ಅಂಡರ್ ಸ್ಪ್ಲಾಶ್ ರೈಡ್ ಅಂತ ಕರೀತಾರೆ ಇದನ್ನು. ಇಲ್ಲಿ ಬೇರೆ ರೈಡ್ಸ್ಗಳಿಗೆ ಬೇರೆ ಹೆಸರನ್ನು ಅವರು ಕೊಟ್ಟಿದ್ದಾರೆ. ಹಾಗೆ ಮಕ್ಕಳಿಗೆ ಎಲ್ಲ ರೈಡ್ಸನ್ನು ಆಡೋದಕ್ಕೆ ಆಗೋದಿಲ್ಲ. ಹೈಟ್ ಬೇಸಿಸ್ ಮೇಲೆ ಕೆಲವೊಂದು ರೈಡ್ಸನ್ನು ಆಡಬೇಕಾಗುತ್ತೆ. 130 ಸೆಂಟಿಮೀಟರ್ 110 ಸೆಂಟಿಮೀಟರ್ ಹೈಟ್ ಇರೋರೆಲ್ಲ ಕೆಲವು ಗೇಮ್ಸನ್ನು ಆಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಗೇಮ್ನಲ್ಲಿ ಎಲ್ಲ ಗೇಮ್ಸನ್ನು ಆಡೋದಕ್ಕೆ ಸಾಧ್ಯ ಆಗಿಲ್ಲ.
ವಂಡರ್ಲಾದ ನಮ್ಮ ಪಯಣವನ್ನು ಮುಂದುವರಿಸ್ತಾ ಇದ್ದೇವೆ. ಕ್ರೇಜಿ ಕಾರ್ ರೈಡ್ ನಡೀತಾ ಇದೆ. ಮಕ್ಕಳಿಗೆ ಈ ಥರ ಬೇರೆ ಬೇರೆ ಸಣ್ಣ ಸಣ್ಣ ಗೇಮ್ಸ್ ಏರಿಯಾಗಳು ಕೂಡ ಇಲ್ಲಿವೆ. ರೋಬೋಟಿಕ್ ಎಲಿಫೆಂಟನ್ನು ನೋಡಿಕೊಂಡು ನಾವು ಮುಂದುವರಿತಾ ಇದ್ದೇವೆ. ಇಲ್ಲಿ ಮಕ್ಕಳ ಬರ್ತ್ಡೇ ಇದೆ. ಇವಾಗ ಎಕ್ಸಾಂಪಲ್ ಮೇ ಮಂತಲ್ಲಿ ಯಾವುದೇ ಡೇಟಲ್ಲಾದರೂ ಬರ್ತ್ಡೇ ಇದೆ, ಆ ಮಂತಲ್ಲಿ ಯಾವುದೇ ದಿವಸದಿದ್ದರೂ ಇಲ್ಲಿ ಫ್ರೀಯಾಗಿ ಹೋಗಿ ಆಟ ಆಡ್ಬೋದು. ಮಕ್ಕಳ ಜೊತೆಗೆ ಒಬ್ಬರು ಪೇರೆಂಟ್ಸಿಗೆ ಒಬ್ಬರು ಅಡಲ್ಟಿಗೆ ಫ್ರೀ ಟಿಕೆಟ್ ಇರುತ್ತೆ. ನಾವಿಲ್ಲಿ ಫಿಶ್ ಪೆಡಿಕ್ಯೂರ್ ಮಾಡಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಇತ್ತು, ಆಮೇಲೆ ಎಂಜಾಯ್ ಮಾಡಿದ್ವಿ. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು. ಅದೇ ಕೂಡ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದಾಳೆ. ಸ್ಟಾರ್ಟಿಂಗಲ್ಲಿ ತುಂಬ ರಶ್ ಇತ್ತು, ನನಗೆ ಆಟ ಆಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಸ್ವಲ್ಪ ಫ್ರೀ ಆದ ನಂತರ ಅಜ್ಜನ ಜೊತೆಗೆ ನಾನು ಆಟ ಆಡ್ತಾ ಇದ್ದೇನೆ ಇಲ್ಲಿ. ಅಂಡರ್ ಸ್ಪ್ಲಾಶ್ ರೈಡ್ ಮುಗೀತು. ನಾವಿಲ್ಲಿ ವಾಟರ್ ರೈಡ್ಸ್ ಆಡೋದಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ವಾಟರ್ ರೈಡ್ಸ್ ಓಪನ್ ಆಗೋದು 12:30ಗೆ. ಇಲ್ಲೂ ಕೂಡ
ಹೈಟ್ ಬೇಸಿಸ್ ಮೇಲೆ ಕೆಲವೊಂದು ಆಟನ ಆಡಬೇಕಾಗುತ್ತೆ. ಇವಾಗ ವಾಟರ್ ಪೂಲ್ ಏರಿಯಾದಲ್ಲಿ ಆದಿ ಅಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ. ನೀವು ವೀಕೆಂಡಿಗಿಂತ ವೀಕ್ ಡೇಸಲ್ಲಿ ಬಂದರೆ ತುಂಬ ಒಳ್ಳೆಯದು. ವೀಕೆಂಡಲ್ಲಿ ತುಂಬ ರಶ್ ಇರುತ್ತೆ. ನಾವು ವೀಕ್ ಡೇಸಲ್ಲೇ ಹೋಗಿದ್ದು. ಮಗುವಿಗಂತೂ ತುಂಬ ಖುಷಿಯಾಗಿದೆ, ತುಂಬ ಎಕ್ಸೈಟಾಗಿ ಆಟ ಆಡ್ತಾ ಇದ್ದಾಳೆ. ನೀರು ಡ್ಯಾನ್ಸ್ ನಡೀತಾ ಇದೆ. ಇವಾಗ ನಾನು ಅಜ್ಜನ ಜೊತೆ ಆಟ ಆಡ್ತಾ ಇದ್ದೇನೆ. ನಾವಿಲ್ಲಿ ಅಂಡರ್ ವಾಟರ್ ಏರಿಯಾಕ್ಕೆ ಬಂದಿದ್ದೀವಿ. ಇಲ್ಲಿ ಲೇಡೀಸ್ ಮತ್ತು ಕಿಡ್ಸಿಗೆ ಬೇರೆ ಆಟ ಆಡೋದಕ್ಕೆ ಪಾರ್ಕಿಂಗ್ ಏರಿಯಾ ಥರ ಇದೆ. ವಾಟರ್ ಪೂಲ್ ಏರಿಯಾದಲ್ಲಿ ನಾನು ಮತ್ತು ಆದಿ ಆಟ ಆಡ್ತಾ ಇದ್ದೀವಿ. ಇಲ್ಲಿ ಆರ್ಟಿಫಿಷಿಯಲ್ ವ್ಯೂಸ್ಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾರೆ. 20 ಮಿನಿಟ್ಸು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ. ನಾವು ಸ್ಟಾರ್ಟಿಂಗಲ್ಲಿ ಈ ಗೇಮ್ಸನ್ನೆಲ್ಲ ಆಡಿರಲಿಲ್ಲ. ಯಾಕಂದರೆ ಅಲ್ಲಿಂದ ಸ್ವಲ್ಪ ತುಂಬಾ ಬೋರ್ ಆಗ್ತಿತ್ತು. ಹಾಗಾಗಿ ನಾವು ಈ ಗೇಮ್ಸನ್ನು ಆಟ ಆಡ್ತಾ ಕೂತ್ರೆ ಅವಳಿಗೆ ಆಟ ಆಡೋದಕ್ಕೆ ಇದನ್ನು ಅವಳಿಗೆ ಅಲೋ ಮಾಡೋದಿಲ್ಲ. ಹಾಗಾಗಿ ಲಾಸ್ಟಲ್ಲಿ ಈ ರೈಡ್ಸನ್ನು ಮಾಡಿದ್ವಿ.
ಲಾಸ್ಟಲ್ಲಿ 3D ಫಿಲ್ಮನ್ನು ಕೂಡ ನೋಡಿದ್ವಿ. ವಂಡರ್ಲಾದ ನಮ್ಮ ಪಯಣ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಂದು ಸಲ ವಂಡರ್ಲಾಕ್ಕೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಆಲ್.